ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ಮಹಿಮೆಯುಳ್ಳಂಥ ಯೇಸುವಿನ ರಾಜನ ಸನ್ನಿಧಾನವನ್ನು ಬಯಸಿ ಬಂದಂಥ ನಮ್ಮೆಲ್ಲರಿಗೆ ಈ ದಿನಕ್ಕೆ ಬೇಕಾದಂಥ ಎಲ್ಲ ವಿಧವಾದಂಥ ಕೃಪೆಯನ್ನು, ಆಶೀರ್ವಾದವನ್ನು, ವಿಶೇಷವಾಗಿ ಆತನ ನಡೆಸುವಿಕೆಯನ್ನು ಕೊಡಲಿ ಎಂಬುದಾಗಿ ನಾವು ಕ್ಷಣಕಾಲ ಮೌನವಾಗಿದ್ದುಕೊಂಡು ನಮ್ಮ ಹೃದಯದಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡ ಪ್ರಿಯರೇ, ಕರ್ತನೆ ಈ ದಿನಕ್ಕೆ ಬೇಕಾದಂಥ ಬಲವನ್ನು, ಶಕ್ತಿಯನ್ನು, ಆರೋಗ್ಯವನ್ನು, ವಿಶೇಷವಾಗಿ ನಡೆಸುವಿಕೆಯನ್ನು ಕೊಡಿ ಎಂಬುದನ್ನು ನಾವು ಕೇಳಿಕೊಂಡ ಪ್ರಿಯರೇ. ಆತನು ಒಳ್ಳೆಯವನಾಗಿದ್ದಾನೆ. ಯಾವಾಗಲೂ ನಮ್ಮ ಜೀವಿತ ಕಾಲದಲ್ಲಿ ಒಳ್ಳೆಯದನ್ನೇ ಬಯಸುವಂಥ ಏಕಮಾತ್ರ ದೇವರಾಗಿದ್ದಾನೆ. ವಾಕ್ಯವನ್ನು ಈ ರೀತಿಯಾಗಿ ನಾವು ಓದಿಕೊಂಡ 1 ಕೊರಿಂಥ 10ನೇ ಅಧ್ಯಾಯ 13ನೇ ವಾಕ್ಯ ಭಾಗ. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಅದನ್ನು ಸಹಿಸಿಕೊಳ್ಳುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ. ಶೋಧನೆಗಳು ಬರುವಾಗ, ಗಂಡಾಂತರಗಳು ಬರುವಾಗ ಅವುಗಳನ್ನು ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಕರ್ತನೆ ಈ ದಿನಕ್ಕೆ ನಮಗೆ ಸಿದ್ಧ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಈ ರೀತಿಯಾಗಿ ರಾಗವನ್ನು ಹಾಡಿಕೊಂಡು ಯೇಸು ನನ್ನ ರಾಜ, ಯೇಸು ನನ್ನ ಒಡೆಯ ಎಂಬುದಾಗಿ. ಯೇಸು ನನ್ನ ರಾಜ, ಯೇಸು ನನ್ನ ರಾಜ, ಯೇಸು ನನ್ನ ಒಡೆಯ, ಯೇಸು ನನ್ನ ಒಡೆಯ, ಯೇಸು ನನ್ನ ಜೀವ, ಯೇಸು ನನ್ನ ಜೀವ, ಯೇಸುವೇ ಸರ್ವಸ್ವ, ಯೇಸುವೇ ಸರ್ವಸ್ವ, ಯೇಸು ನನ್ನ ರಾಜ, ಯೇಸು ನನ್ನ ರಾಜ, ಯೇಸು ನನ್ನ ಒಡೆಯ, ಯೇಸು ನನ್ನ ಒಡೆಯ, ಯೇಸು ನನ್ನ ಜೀವ, ಯೇಸು ನನ್ನ ಜೀವ, ಯೇಸುವೇ ಸರ್ವಸ್ವ, ಯೇಸುವೇ ಸರ್ವಸ್ವ. ಯೋಗ್ಯನು ನೀನೇ, ಯೋಗ್ಯನು ಸ್ತುತಿಗೆ, ನಿತ್ಯ ನಿರಂತರವು. ಸೃಷ್ಟಿಸಿದೆ ನನ್ನ ಸ್ತುತಿಸಲು ನಿನ್ನ, ನಿತ್ಯ ನಿರಂತರವು. ಯೋಗ್ಯನು ನೀನೇ, ಯೋಗ್ಯನು ಸ್ತುತಿಗೆ, ನಿತ್ಯ ನಿರಂತರವು. ಸೃಷ್ಟಿಸಿದೆ ನನ್ನ ಸ್ತುತಿಸಲು ನಿನ್ನ, ನಿತ್ಯ ನಿರಂತರವು. ಯೇಸು ನನ್ನ ರಾಜ, ಯೇಸು ನನ್ನ ರಾಜ, ಯೇಸು ನನ್ನ ರಾಜ, ಯೇಸು ನನ್ನ ಜೀವ, ಯೇಸು ನನ್ನ ಜೀವ, ಯೇಸುವೇ ಸರ್ವಸ್ವ, ಯೇಸುವೇ ಸರ್ವಸ್ವ. ಯೋಗ್ಯನು ನೀನೇ, ಯೋಗ್ಯನು ಸ್ತುತಿಗೆ, ನಿತ್ಯ ನಿರಂತರವು. ಸೃಷ್ಟಿಸಿದೆ ನನ್ನ ಸ್ತುತಿಸಲು ನಿನ್ನ, ನಿತ್ಯ ನಿರಂತರವು. ಯೋಗ್ಯನು ನೀನೇ, ಯೋಗ್ಯನು ಸ್ತುತಿಗೆ, ನಿತ್ಯ ನಿರಂತರವು. ಸೃಷ್ಟಿಸಿದೆ ನನ್ನ ಸ್ತುತಿಸಲು ನಿನ್ನ, ನಿತ್ಯ ನಿರಂತರವು. ಯೇಸು ನನ್ನ ನೀತಿ, ಯೇಸು ನನ್ನ ನೀತಿ, ಯೇಸು ನನ್ನ ಶಾಂತಿ, ಯೇಸು ನನ್ನ ಶಾಂತಿ, ಯೇಸುವೇ ನಭವ, ಯೇಸುವೇ ಸರ್ವಸ್ವ. ಯೋಗ್ಯನು ನೀನೇ, ಯೋಗ್ಯನು ಸ್ತುತಿಗೆ, ನಿತ್ಯ ನಿರಂತರವು. ಸೃಷ್ಟಿಸಿದೆ ನನ್ನ ಸ್ತುತಿಸಲು ನಿನ್ನ, ನಿತ್ಯ ನಿರಂತರವು.
ಯೋಗ್ಯನು ನೀನೇ, ಯೋಗ್ಯನು ಸ್ತುತಿಗೆ ನಿತ್ಯ ನಿರಂತರವು. ಆರಂಭ ಮಾಡೋಣ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನ ತ್ರಯೈಕ ನಾಮದಲ್ಲಿ ಉಂಟಾಗಲಿ. ಉದಯ ಕಾಲದಲ್ಲಿ ಈ ಆರಾಧನೆಯನ್ನು ಪ್ರಾರಂಭಿಸುವಂತೆ ಹಾಡುವ ಸಂಗೀತದಲ್ಲಿ 237 1 ಹಾಗೂ 4ನೇ ಚರಣ ಮಾತ್ರ ಹಾಡೋಣ. 237ನೇ ಸಂಗೀತ 1 ಹಾಗೂ 4ನೇ ಚರಣ ಮಾತ್ರ. ವಾದವು ಯೇಸುವನ್ನು ಬೇಡಲಾಗಿ ಜೀವಕಾಂತಿ ತಾಪದು ನಿನ್ನ ಮೇಲೆ ನನ್ನ ಧ್ಯಾನ ಸ್ಥಿರ ಮಾಡು ರಕ್ಷಕ, ನಿತ್ಯ ಜೀವ ಸಮಾಧಾನ ಕಾಣ ಮಾಡು ಓಳೆಯ. ಪ್ರಾರ್ಥನೆ ಮಾಡೋಣ. ನೀತಿ ನಿವಾಸದಲ್ಲಿ ನಿರಂತರವಾಗಿ ವಾಸ ಮಾಡುತ್ತಿರುವ ನಮ್ಮ ತಂದೆಯಾದ ದೇವರಲ್ಲಿ, ನಮ್ಮ ರಕ್ಷಕನಾದ ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ದಿನಕ್ಕಾಗಿ ಸ್ತೋತ್ರ. ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಎಣಿಕೆ ಮಾಡಿದ್ದೀ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕೊಟ್ಟಂಥ ಆಯುಷ್ಯಕ್ಕಾಗಿ ನಿನಗೆ ಸ್ತೋತ್ರ. ಕೊಟ್ಟಂಥ ಆಯುಷ್ಯದಲ್ಲಿ ನಿನಗೆ ನಂಬಿಗಸ್ತರಾಗಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ಜೀವಿಸುವ ಹಾಗೆ ಸಹಾಯ ಮಾಡು. ನಮ್ಮನ್ನೇ ನಿನಗೆ ಸಜೀವ ಯಜ್ಞವಾಗಿ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ನಿನ್ನನ್ನೇ ಆರಾಧನೆ ಮಾಡುವ ಹಾಗೆ ಸಹಾಯ ಮಾಡು. ಸೇರಿ ಬಂದಂಥ ಎಲ್ಲ ದೇವಜನರನ್ನು ಆಶೀರ್ವಾದ ಮಾಡು. ಅವರ ಇಚ್ಛೆ ಪೂರೈಸು, ಅವರ ಕುಂದು ಕೊರತೆಗಳನ್ನು ನೀಗಿಸು, ಅವರನ್ನು ಆತ್ಮಿಕವಾಗಿ ಬಲಪಡಿಸು. ನಿನ್ನ ವಾಕ್ಯ ಸಂದೇಶ ಬೋಧನೆ ಮಾಡುವಂಥ ಪ್ರಿಯ ದೇವ ಸೇವಕರನ್ನು ಆಶೀರ್ವದಿಸು. ಅವರ ಬಾಯಿಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನ ಮಾತು ಆಗಿರಲಿ. ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸು. ಸಭೆಯಲ್ಲಿ ಇರುವಂಥ ಎಲ್ಲ ಕುಟುಂಬದವರನ್ನು ಆಶೀರ್ವದಿಸು. ಆನ್ಲೈನ್ ಮೂಲಕ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲ ದೇವಜನರನ್ನು ಆಶೀರ್ವದಿಸು. ಈ ಆರಾಧನೆಯನ್ನು ನಿನ್ನ ಪರಿಶುದ್ಧ ಕರಗಳಲ್ಲಿ ನೀಡಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಈ ಆರಾಧನೆಯನ್ನು ಮುಂದುವರೆಸಿ ದೇವರನ್ನು ಸ್ತುತಿಸಿ ಕೊಂಡಾಡಲು ಪರದೆಯ ಮೇಲೆ ಬರುವ ಪರಿಶುದ್ಧನಾದ ದೇವರಿಗೆ ಎಂಬ ಹಾಡನ್ನು ಹಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರಿಗೆ ಜಯಘೋಷ ಮಾಡುವೆವು. ಪರಿಶುದ್ಧನಾದ ದೇವರಿಗೆ ಜಯಘೋಷ ಮಾಡುವೆವು. ಜಯಘೋಷ ಮಾಡುವೆವು. ಹಲ್ಲೆಲೂಯ. ಪರಿಶುದ್ಧನಾದ ದೇವರಿಗೆ ಜಯಘೋಷ ಮಾಡುವೆವು. ಆತನು ಪರಿಶುದ್ಧನಾಗಿಹನು, ಆಗಿಹನು, ಆಗಿಹನು. ನಮ್ಮನ್ನು ಪರಿಶುದ್ಧ ಮಾಡುವನು, ಮಾಡುವನು, ಮಾಡುವನು. ಆತನ ನಂಬಿ ಪರಿಶುದ್ಧರಾಗಿ ಬಾಳುವೆವು. ಆತನ ನಂಬಿ ಪರಿಶುದ್ಧರಾಗಿ ಬಾಳುವೆವು.
ಪರಿಶುದ್ಧನಾದ ದೇವರಿಗೆ ಜಯ ಘೋಷ ಮಾಡುವೆವು. ಪರಿಶುದ್ಧನಾದ ದೇವರಿಗೆ ಜಯ ಘೋಷ ಮಾಡುವೆವು. ಆತನ ಕೃಪಾ ಪೂರ್ಣನು ಪೂರ್ಣನು ಪೂರ್ಣನು, ಪಾಪಿಗಳನ್ನು ಸ್ವೀಕರಿಸುವನು ಸ್ವೀಕರಿಸುವನು ಸ್ವೀಕರಿಸುವನು. ಪಾಪದಿ ಬಿಡಿಸಿ ನೀತಿಯ ಮಾರ್ಗದಿ ನಡೆಸುವನು. ಪಾಪದಿ ಬಿಡಿಸಿ ನೀತಿಯ ಮಾರ್ಗದಿ ನಡೆಸುವನು. ಪರಿಶುದ್ಧನಾದ ದೇವರಿಗೆ ಜಯ ಘೋಷ ಮಾಡುವೆವು. ಪರಿಶುದ್ಧನಾದ ದೇವರಿಗೆ ಜಯ ಘೋಷ ಮಾಡುವೆನು. ಜಯ ಘೋಷ ಮಾಡುವೆವು. ಹಲ್ಲೆಲೂಯ. ಪರಿಶುದ್ಧನಾದ ದೇವರಿಗೆ ಜಯ ಘೋಷ ಮಾಡುವೆವು. ಜಯ ಘೋಷ ಮಾಡುವೆವು. ಜಯ ಘೋಷ ಮಾಡುವೆವು. ದೇವ ಸೇವಕರೊಂದಿಗೆ ವಾಕ್ಯ ಸಂದೇಶಕ್ಕೆ ಸಿದ್ಧರಾಗುವಂತೆ ನನ್ನ ಹತ್ತಿರ ಇರು ಓ ಯೇಸುವೆ ಎಂಬ ರಾಗವನ್ನು ಪ್ರಾರ್ಥನಾಪೂರ್ವಕವಾಗಿ ಹಾಡೋಣ. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಹತ್ತಿರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹತ್ತಿರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು,
ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು. ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಈ ಧ್ಯಾನಕ್ಕಾಗಿ ವಾಕ್ಯಗಳನ್ನು ಆಧಾರ ಮಾಡಿಕೊಂಡು ನಾವು ಧ್ಯಾನ ಮಾಡಿಕೊಳ್ಳೋಣ. ಮತ್ತು ಲೂಕನ ಸುವಾರ್ತೆ 24ನೇ ಅಧ್ಯಾಯದ 44ನೇ ವಚನ ಆಧಾರವಾಗಿ ಮುಂದಿಟ್ಟುಕೊಂಡು ಮುಂದಿನ ಪ್ರಸ್ತಾಪಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಪುನರುತ್ಥಾನವಾಗಿರುವಂಥ ಯೇಸು ಸ್ವಾಮಿಯು ತನ್ನ ಶಿಷ್ಯರಿಗೆ ನುಡಿದ ಮಾತುಗಳಿವು. ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ? ಪರ್ವತ ಪ್ರಸಂಗದಲ್ಲಿ ಕೂಡ ಯೇಸುಸ್ವಾಮಿ ಒಂದು ಸ್ಪಷ್ಟ ನುಡಿಯನ್ನು ನೀಡ್ತಾನೆ. ನಾನು ಧರ್ಮಶಾಸ್ತ್ರವನ್ನು ತೆಗೆದು ಹಾಕುವುದಕ್ಕೆ ಬರಲಿಲ್ಲ, ಬದಲಾಗಿ ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂತ ಅನೇಕ ನೆರವೇರಿದ ಸಂಗತಿಗಳಲ್ಲಿ ಒಂದು ಸಂಗತಿಯನ್ನು ಇವತ್ತು ಗಮನಿಸೋಣ. ವಿಮೋಚನ ಕಾಂಡ ಗ್ರಂಥ 28ನೇ ಅಧ್ಯಾಯ. ವಿಮೋಚನ ಕಾಂಡನ ಗ್ರಂಥ 28ನೇ ಅಧ್ಯಾಯ. ಬಿಡುಗಡೆಯಾಗಿರುವ ಇಸ್ರಾಯೇಲರು ವಾಗ್ದಾತ ದೇಶಕ್ಕೆ ಪ್ರಯಾಣ ಬೆಳೆಸಬೇಕು. ಆ ಪ್ರಯಾಣ ಬೆಳೆಸುವ ಮುನ್ನ ಯೆಹೋವನು ಮೋಶೆಯನ್ನು ಸೀನಾಯಿ ಬೆಟ್ಟದ ಕಡೆಗೆ ಅಥವಾ ಸೀನಾಯಿ ಬೆಟ್ಟವನ್ನು ಏರಬೇಕೆಂದು ಆಜ್ಞಾಪಿಸುತ್ತಾನೆ. ಮೋಶೆಯು ಸಾಕಷ್ಟು ಸಮಯ ಸೀನಾಯಿ ಬೆಟ್ಟದಲ್ಲಿ ಕರ್ತನ ಸಮಕ್ಷಮದಲ್ಲಿ ಸಮಯ ಕಳೆದಿದ್ದಾನೆ, ಉಪವಾಸದಲ್ಲಿ ಕಳೆದಿದ್ದಾನೆ. ಅಷ್ಟೇ ಅಲ್ಲದೆ ದೇವರಿಂದ ಹೊಂದಿದ್ದ ಪ್ರತಿ ಸೂಚನೆಗಳನ್ನು ದೇವರು ಹೇಳಿದಂತೆಯೇ ಬರೆಯಬೇಕಾಗಿತ್ತು. ಎಲ್ಲವನ್ನು ಕೂಡ ಕ್ರಮಬದ್ಧವಾಗಿ ಮಾಡುತ್ತಾ ಬರುತ್ತಿರುತ್ತಾನೆ. ಸೊ ನಾವು ನೋಡ್ತೀವಿ 25ನೇ ಅಧ್ಯಾಯದಿಂದ ವಿಮೋಚನ ಕಾಂಡ ಗ್ರಂಥ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೋಸ್ಕರ ನನಗೊಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಇದು ದೇವರ ಉದ್ದೇಶ. ನಾನು ಅವರ ಮಧ್ಯದಲ್ಲಿ ವಾಸಿಸಬೇಕು. ಆ ದೇವದರ್ಶನ ಗುಡಾರದ ಅನೇಕ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ದೇವರು ಅನೇಕರನ್ನು ಎಬ್ಬಿಸ್ತಾನೆ. ಅದರಲ್ಲೂ ವಿಶೇಷವಾಗಿ ತನ್ನ ಕೃಪಾಸನದ ಬಳಿ ಸೇವೆ ಮಾಡುವುದಕ್ಕೋಸ್ಕರ ಯಾಜಕರ ಅಥವಾ ಮಹಾಯಾಜಕರನ್ನು ನೇಮಿಸುವಾಗ ನಿಯಮಗಳನ್ನು ಕೊಡ್ತಾನೆ. ಆ ನಿಯಮಗಳಲ್ಲಿ ಒಂದು 28ನೇ ಅಧ್ಯಾಯದಲ್ಲಿ ಮಾತನಾಡ್ತಾನೆ. ಇದಲ್ಲದೆ ನನಗೆ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನನ್ನು, ಅವನ ಮಕ್ಕಳಾದ ನಾದಾಬ್, ಅಬಿಹೂ, ಎಲ್ಲಾಜಾರ್, ಈತಮಾರ್ ಎಂಬವರನ್ನು ಇಸ್ರಾಯೇಲ್ಯರೆಲ್ಲರಿಂದ ನಿನ್ನ ಹತ್ತಿರಕ್ಕೆ ಕರೆಸಬೇಕು. ಸಪ್ರೇಟ್ ದಿಸ್ 4 ಪೀಪಲ್. 4 ಜನರನ್ನು ಪ್ರತ್ಯೇಕಿಸಿ ನನ್ನ ಬಳಿಗೆ ನೀನು ಕರ್ಕೊಂಡು ಬರಬೇಕು. ನಾನು ಅವರಿಗೆ ಈ ಮುಂದೆ ಎಲ್ಲ ವಸ್ತ್ರಧಾರಣೆಗಳಿದೆ. ಏನು ಹೇಳ ಬಯಸ್ತೇನೆ ಅಂದರೆ,
ಯಾಜಕ ಸೇವೆ, ಮಹಾಯಾಜಕನ ಸೇವೆ ದೇವರ ನೇಮಕ. ಮತ್ತು ಯಾಜಕರಿಗೆ ನೀಡಿರುವ ವಸ್ತ್ರಗಳು, ದೀಕ್ಷಾ ವಸ್ತ್ರಗಳು ದೇವರಿಂದಲೇ ನೇಮಕವಾದವುಗಳು. ಈ ಎಲ್ಲ ವಿಷಯಗಳನ್ನು ಮೋಶೆಗೆ ಹೇಳುವಾಗ ಇದು ಇನ್ನೂ ಕಾರ್ಯಗತವಾಗದ ಸಂಗತಿ. ಇಟ್ ಇಸ್ ನಾಟ್, ಇನ್ನೂ ಆಗಲಿಲ್ಲ, ಸೂಚನೆಗಳಷ್ಟೇ. ಇದು ಸೀನಾಯಿ ಬೆಟ್ಟದಲ್ಲಿ ಯೆಹೋವನು ಮೋಶೆಗೆ ಹೇಳ್ತಾ ಇರುವಂಥ ಸೂಚನೆಗಳು. 29ನೇ ಅಧ್ಯಾಯ ಮತ್ತೆ ಯಾಜಕರ ಪ್ರತಿಷ್ಠಿಸಬೇಕಾದಂಥ ಕ್ರಮ ಏನು ಹೇಳುತ್ತೆ? 29ನೇ ಅಧ್ಯಾಯದಲ್ಲಿ 4ನೇ ವಚನ, ಆಗ ಆರೋನನನ್ನು ಅವನ ಮಕ್ಕಳನ್ನು ದೇವ ದರ್ಶನದ ಗುಡಾರದ ಬಾಗಿಲಿಗೆ ಕರಕೊಂಡು ಬಂದು ನೀರಿನಲ್ಲಿ ಸ್ನಾನ ಮಾಡಿಸಿ ಆ ವಸ್ತ್ರಗಳನ್ನು, ಅಂದರೆ ಇತ್ಯಾದಿಗಳೆಲ್ಲವನ್ನ ಧರಿಸುವಂತೆ ಸಿದ್ಧರಾಗಬೇಕು. ನಾವು ಸೂಕ್ಷ್ಮವಾಗಿ ಗಮನಿಸಿ, ನೀರಿನಲ್ಲಿ ಸ್ನಾನ ಮಾಡಿಸ್ಬೇಕು. ಸರಿ, ಲೂಕನ ಸುವಾರ್ತೆ 3ನೇ ಅಧ್ಯಾಯ. ಲೂಕನ ಸುವಾರ್ತೆ 3ನೇ ಅಧ್ಯಾಯ. ಆ 3ನೇ ಅಧ್ಯಾಯದ ಪ್ರಾರಂಭದ ವಚನಗಳನ್ನು ಗಮನಿಸೋಣ. ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದ 15ನೆಯ ವರುಷದಲ್ಲಿ ಪೊಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು, ಹೆರೋದನು ಗಲಿಲಾಯಕ್ಕೆ ಉಪರಾಜನು, ಅವನ ತಮ್ಮನಾದ ಫಿಲಿಪ್ಪನು ಇತುರಾಯ ತ್ರಕೋನೀತಿ ಸೀಮೆಗಳಿಗೆ ಉಪರಾಜನು, ಲೂಸ್ಯನನು ಅಬಿಲೇನನಿಗೆ ಉಪರಾಜನು ಆಗಿರುವಲ್ಲಿ, ಗಮನಿಸಿ ಇಲ್ಲಿ 2ನೇ ವಚನ, ಅನ್ನನು ಕಾಯಾಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಜಕರಿಯನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು. ಈ ಯೋಹಾನನು ಯಾವ ಕುಲದಕ್ಕೆ ಸೇರಿದವನು? ಸ್ನಾನಿಕನಾದ ಯೋಹಾನನು ಎನಿ ಗೆಸ್? ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ? ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನು, ಅಂದರೆ ಇವನು ಕೂಡ ಯಾಜಕರ ಸಾಲಿನವನು. ನಮ್ಮೆಲ್ಲರಿಗೂ ಗೊತ್ತಿದೆ. ಜಕರಿಯನು ತನ್ನ ಕಾರ್ಯವನ್ನು ದೇವದರ್ಶನ ಗುಡಾರದಲ್ಲಿ ಆ ಪ್ರಾರ್ಥನೆ ಧೂಪವೇದಿಗಳನ್ನು ಹಾಕುವಾಗ ಏನು ಸಂಭವಿಸಿತು ಅಂತ. ಸೊ ಇವನ ಮಗ ಯಾರು? ಯೋಹಾನನು. ಬಹಳ ಆಶ್ಚರ್ಯವಾದಂಥ ಜನನ, ಇವನಿಗೆ ಯೋಹಾನನೆಂದೇ ಹೆಸರಿಡಬೇಕೆಂದು ದೇವರೇ ಸೂಚಿಸಿದ್ದಾನೆ. ಸೊ ದೇವರ ವಾಕ್ಯ ಯಾರಿಗುಂಟಾಯಿತು? ಯಾಜಕನಿಗುಂಟಾಯಿತು. ಯೋಹಾನನು ಕೂಡ ಅದೇ ಸಾಲಿನಲ್ಲಿರುವವನು ಯೋಹಾನನು. ಆ 3ನೇ ಅಧ್ಯಾಯದಲ್ಲಿ ಬಹಳ ವಿಶೇಷವಾದಂಥ ಒಂದು ವಿಚಾರ. ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ದ ಪ್ಯಾರಲಲ್. ಏನು 3ನೇ ಅಧ್ಯಾಯದಲ್ಲಿ 21ನೇ ವಚನ 22ನೇ ವಚನ, ಲೂಕನ ಸುವಾರ್ತೆ, ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಏನು ಮಾಡಿಸಿಕೊಂಡ? ಅಲ್ಲಿ ಮೋಶೆ ಆರೋನನನ್ನು ಅವನ ಮಕ್ಕಳನ್ನು ದೇವದರ್ಶನ ಗುಡಾರದ ಬಾಗಿಲಿನ ಬಳಿಯಲ್ಲಿ ಸ್ನಾನ ಮಾಡಿಸ್ತಾನೆ. ಅವನು ಲೇವಿ ಕುಲದವನು, ಯಾಜಕರಾಗಬೇಕೆಂಬಿರುವ ಆ 4 ಮಂದಿಗೆ ಸ್ನಾನ ಮಾಡಿಸ್ತಾನೆ. ಇಲ್ಲಿ ಯಾಜಕ ಧರ್ಮ ಅಥವಾ ಯಾಜಕ ವರ್ಗಕ್ಕೆ ಸೇರಿದ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಗೆ ಸ್ನಾನ ಮಾಡಿಸ್ತಾನೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಯೇಸು ಸ್ವಾಮಿ ಲೇವಿ ಕುಲಕ್ಕೆ ಸಂಬಂಧಪಟ್ಟವನಲ್ಲ, ಯಹೂದ ಕುಲಕ್ಕೆ ಸಂಬಂಧಪಟ್ಟವನು. ಯಹೂದ ಕುಲದಿಂದ ಅಪೇಕ್ಷಿಸುವುದೇನು? ಒಬ್ಬ ಅರಸನನ್ನ ಅಪೇಕ್ಷಿಸುವುದು. ಇದು ಸಾಮಾನ್ಯವಾದಂಥ ಒಂದು ಅಪೇಕ್ಷೆ. ಈ ಯಾಜಕ ಧರ್ಮವನ್ನು ಸ್ಥಾಪಿಸುವಾಗ ನಾವು ನೋಡ್ತೀವಿ, ಯಾಜಕರ ಕಾಂಡ ಪುಸ್ತಕದಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ನ ಮೋಶೆ ಯೆಹೋವನಿಂದ ಪಡೆದಿದ್ನಲ್ಲ, ಅದನ್ನೆಲ್ಲ ನೆರವೇರಿಸುವಂಥ ಅಧ್ಯಾಯಗಳು ಯಾಜಕನ ಕಾರಣ ಗ್ರಂಥ 8ನೇ ಅಧ್ಯಾಯ. ಇದನ್ನೆಲ್ಲ ನೆರವೇರಿಸ್ತಾನೆ. ಸೊ ನೆರವೇರಿಸ್ತಾನೆ. 9ನೇ ಅಧ್ಯಾಯದಲ್ಲಿ ದೇವರು ಆರೋನನನ್ನು ಅವನ ಮಕ್ಕಳನ್ನು
ಮಹಾಯಾಜಕರು ಯಾಜಕರನ್ನಾಗಿ ಸ್ಥಾಪಿಸಿದ್ದಾನೆ ಅನ್ನುವುದಕ್ಕೆ ಗುರುತೇನು ಅಂದರೆ ಓಕೆ, 9ನೇ ಅಧ್ಯಾಯದ 23ನೇ ವಚನ, ಪ್ರಥಮ ಯಜ್ಞ ಅರ್ಪಣೆಯ ಸಮಯದಲ್ಲಿ ತರುವಾಯ ಮೋಶೆಯು ಆರೋನನು ದೇವದರ್ಶನ ಗುಡಾರದೊಳಗೆ ಹೋದರು. ಅವರು ಅಲ್ಲಿಂದ ಹೊರಗೆ ಬಂದಾಗ ಜನರನ್ನು ಆಶೀರ್ವದಿಸಿದರು. ಆಗ ಯೆಹೋವನ ಮಹಿಮೆಯು ಜನರೆಲ್ಲರಿಗೆ ಪ್ರತ್ಯಕ್ಷವಾಯಿತು. ಯೆಹೋವನ ಸನ್ನಿಧಿಯಿಂದ ಬೆಂಕಿಯು ಹೊರಟು ಯಜ್ಞವೇದಿಯ ಮೇಲಿದ್ದ ಸರ್ವಾಂಗ ಹೋಮ ದ್ರವ್ಯವನ್ನು, ಅಂದರೆ ಎಲ್ಲಿಂದ ಬೆಂಕಿ ಹೊರಟಿತು? ಇಟ್ ಈಸ್ ನಾಟ್ ಮ್ಯಾನ್ ಮೇಡ್, ಮನುಷ್ಯರಿಂದಲ್ಲ. ಯಾವುದೇ ಸೇವೆ ದೇವರಿಂದ ಸಮ್ಮತಿಸಲ್ಪಡಬೇಕು ಅನ್ನುವುದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಗಾಡ್ಸ್ ಅಪ್ರೂವಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಮಿನಿಸ್ಟರ್. ಇಲ್ಲಿ ದೇವರು ಆರೋನನ ಮಹಾಯಾಜಕತ್ವವನ್ನ ಸಮ್ಮತಿಸಿದ್ದಾನನ್ನುವುದಕ್ಕೆ ಯೆಹೋವನಿಂದಲೇ ಬೆಂಕಿ ಹೊರಟು ಆ ಎಲ್ಲ ಆಹುತಿಗಳನ್ನು ಅದು ದಹಿಸಿತ್ತು ಅಂತ ಇದೆ. ಸೊ ದೇ ಆರ್ ಎಸ್ಟಾಬ್ಲಿಷ್ ನೌ. ಈಗ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಈಗೇನು ಷರತ್ತುಗಳಿದೆ. ಆ ಷರತ್ತುಗಳನ್ನು ಕಾಪಾಡಿಕೊಳ್ಬೇಕು. 10ನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗುತ್ತೆ. ಹಿಂಗೆಲ್ಲ ಆಯ್ತಲ್ಲ, 10ನೇ ಅಧ್ಯಾಯದಲ್ಲಿ ಭಾಳ ವಿಷಾದಕರವಾದ ಸಂಗತಿ ಜರುಗೋಗುತ್ತೆ ಯಾಜಕರ ಕಾಂಡ ಗ್ರಂಥದಲ್ಲಿ. ಆರೋನನ ಮಕ್ಕಳಲ್ಲಿ ನಾದಾಬ್, ಅಬಿಹು ಎಂಬಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆಯ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯನ್ನು ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನೇನು ಮಾಡಿತು? ಸೊ ಎನಿ ಮಿನಿಸ್ಟರ್ ದೇವರ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಸ್ವ ಇಚ್ಛೆಯಿಂದ ಮಾಡಿದಾಗ ದೇವರು ಒಪ್ಪುವುದಿಲ್ಲ. ಮೊದಲು ದೇವರು ತೀಕ್ಷ್ಣವಾದ ಶಿಕ್ಷೆಗೆ ಗುರಿಯಾದವರು ನಾದಾಬ, ಅಬಿಹು. ಸಾಮಾನ್ಯವಾಗಿ ಸಂಬಂಧಿಕರು ತೀರಿ ಹೋದರೆ ಏನು ಮಾಡ್ತಾರೆ? ಯೆಹೂದ್ಯರ ಕಲಾಚಾರದ ಪ್ರಕಾರ ಬಟ್ಟೆ ಹರ್ಕೊಳ್ತಾರೆ. ಹೇಗೆ ಗೊತ್ತಾಗುತ್ತೆ? ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯದಲ್ಲಿ ಸ್ವಲ್ಪ ಕ್ರಾಸ್ ರೆಫರೆನ್ಸಸ್ ಜಾಸ್ತಿ ಇದೆ, ಸ್ವಲ್ಪ ಬೇರೆ ಮಾಡಿ ನನ್ನ ಜೊತೆ. ಓಕೆ, 37ನೇ ಅಧ್ಯಾಯದಲ್ಲಿ 29ನೇ ವಚನದಲ್ಲಿ ಯೋಸೇಫನು ಗುಂಡಿಯಲ್ಲಿರುವುದಿಲ್ಲ, ಅಣ್ಣಂದಿರ ಗುಂಡಿಗೆ ಹಾಕಿರ್ತಾರೆ. ರೂಬೇನನು ತಿರುಗಿ ಆ ಗುಂಡಿಯ ಹತ್ತಿರಕ್ಕೆ ಬಂದು ಅದರಲ್ಲಿ ಯೋಸೇಫನಿಲ್ಲದನ್ನು ಕಂಡು ಏನು ಮಾಡ್ತಾನೆ? ತನ್ನ ಬಟ್ಟೆಗಳನ್ನು ಹರ್ಕೊಳ್ತಾನೆ. ಯಾಕೆ? ದುಃಖ ಸೂಚನೆಗಾಗಿ. ಆಮೇಲೆ ಅವನಿಲ್ಲ ಎಂಬುದನ್ನು ಯಾಕೋಬನಿಗೆ ತಿಳಿಸ್ಬೇಕು. ಯಾಕಂದ್ರೆ ಅಪ್ಪ ಯಾಕೋಬನಿಗೆ ತಿಳಿಸ್ಬೇಕು. ನಮಗೆ ಗೊತ್ತಿದೆ ಏನು ಮಾಡಿದ್ದಾರೆ ಅವರು ಅಂತ. ಅವನ ಬಟ್ಟೆಯನ್ನು ತೆಗೆದು ಒಂದು ಪಶುವನ್ನು ಕೊಯ್ದು ಆ ರಕ್ತದಲ್ಲಿ ಅದ್ದಿ ಅದನ್ನು ಯಾಕೋಬನ ಬಳಿಗೆ ಕಳಿಸ್ತಾರೆ. ಯಾಕೋಬನ ಬಳಿಗೆ ಕಳಿಸಿದಾಗ ಯಾಕೋಬನ ಪ್ರತಿಸ್ಪಂದನ ಹೇಗಿತ್ತು ನಾವು ನೋಡ್ತೀವಿ. 33ನೇ ವಚನ, ಆ ಅಂಗಿ ನನ್ನ ಮಗನದೇ, ಗುರುತಿಡಿತಾನೆ ಯಾಕೋಬನು. ಹೌದು, ದುಷ್ಟ ಮೃಗವು ಅವನನ್ನು ಕೊಂದು ತಿಂದಿರಬೇಕು. ಯೋಸೇಫನು ಸಂದೇಹವಿಲ್ಲದೆ ಸೀಳಿ ಹಾಕಲ್ಪಟ್ಟಿರಬೇಕು ಎಂದು ಹೇಳಿ ತನ್ನ ಬಟ್ಟೆಗಳನ್ನು ಹರಿದುಕೊಂಡನು. ಹತ್ತಿರ ಸಂಬಂಧಿಕರು ಸತ್ತಾಗ ಸಾಮಾನ್ಯರು ಮತ್ತು ಇಸ್ರೇಲರ ಸಂಸ್ಕೃತಿಯ ಅಂದರೆ ಬಟ್ಟೆಗಳನ್ನು ಹರಿದುಕೊಂಡು ದುಃಖ ಸೂಚಿಸುವುದು ಸಾಮಾನ್ಯ. ಆದರೆ ಯಾಜಕರಲ್ಲಿ ಎಷ್ಟೇ ಹತ್ತಿರದವರು ಕೂಡ ಮರಣ ಹೊಂದಿದರೆ ನಿಷೇಧ ಅಥವಾ ದೇವರ ಆಜ್ಞಾ ನಿಯಮಗಳು ಏನು ಅಂದರೆ, ಡೋಂಟ್ ಬಿಕಮ್ ಎಮೋಷನಲ್, ಭಾವುಕರಾಗಬೇಡಿ. ಅದಕ್ಕೆ ಮೋಶೆ ಆರೋನನ ಮಕ್ಕಳಾದ ನಾದಾಬ, ಅಬಿಹು ಸತ್ತಾಗ ಆರೋನನಿಗೆ ಮಾತು ಹೇಳ್ತಾನೆ. 6ನೇ ವಚನ 10ನೇ ಅಧ್ಯಾಯ ಯಾಜಕರ ಕಾಂಡ. ಮೋಶೆ ಆರೋನನಿಗೂ ಅವನ ಮಕ್ಕಳಾದ ಇನ್ನುಳಿದವರು
ಎಲ್ಲಾಚಾರ್ ಈತ್ಮಾರ್ ಎಂಬವರಿಗೂ ನೀವು ತಲೆಯನ್ನು ಕೆದರಿಕೊಳ್ಳಬಾರದು, ದುಃಖ ಸೂಚನೆಗಾಗಿ ಬಟ್ಟೆಯನ್ನು ಹರಿದುಕೊಳ್ಳಬಾರದು. ಹಾಗೆ ಮಾಡಿದರೆ ನೀವೇನಾಗ್ತೀರಾ? ಹಾಗೆ ಮಾಡಿದರೆ ನೀವು ಸತ್ತೀರಿ. ಕಮಿಂಗ್ ಬ್ಯಾಕ್ ಟು ಮೈ ಪಾಯಿಂಟ್. ಏನು, ಡೋಂಟ್ ಬಿಕಮ್ ಎಮೋಷನಲ್ ವೆನ್ ಸಂಬಡಿ ಫ್ರಮ್ ಯುವರ್ ಸೈಡ್ ಡೈ. ಅಲ್ಲಿ ಅಲೋ ಮಾಡ್ತಾನೆ, ಇಲ್ಲಿ ಅಲೋ ಮಾಡಲ್ಲ. ಯಾಕೆ? ಇದೇ ಯಾಜಕರ ಕಾಂಡ ಪುಸ್ತಕ. ಅದರಲ್ಲಿ ಒಂದು ಮಾತಿದೆ, ಯೆಹೋವನ ಅಭಿಷೇಕ ತೈಲವು ನಿಮ್ಮ ಮೇಲೆ ಹೊಯ್ದಿರುವ ಕಾರಣ ನೀವು ಈ ರೀತಿಯಾಗಿ ತಲೆ ಕೆದರಿಕೊಳ್ಳಬಾರದು, ಬಟ್ಟೆಗಳನ್ನು ಹರಕೊಳ್ಳಬಾರದು. ವೈ? ಇದು ಯೆಹೋವನಿಂದ ನೀವು ಅಭಿಷೇಕಿಸಲ್ಪಟ್ಟು ನೀವು ಧರಿಸಿರುವ ದೀಕ್ಷಾ ವಸ್ತ್ರಗಳೆಲ್ಲವೂ ಯೆಹೋವನದಾಗಿರುವುದರಿಂದ ನೀವು ಎಷ್ಟು ಮಾತ್ರಕ್ಕೂ ನೀವು ಬಟ್ಟೆಯನ್ನು ಹಾರಿಕೊಳ್ಬಾರ್ದು. ಇದು ಆಜ್ಞೆ. ಮೈ ಫಸ್ಟ್ ಪಾಯಿಂಟ್ ಯು ರಿಮೆಂಬರ್, ಯಾಜಕ ವರ್ಗದ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಗೆ ಸ್ನಾನ ಮಾಡಿಸಿದ್ದಾನೆ. ನ್ಯಾಯ ವಿಚಾರಣೆ ನಡೀಲಿಕ್ಕೆ ಹೋಗ್ತದೆ. ಇವಾಗ ನ್ಯಾಯ ವಿಚಾರಣೆ ನಡೀಲಿಕ್ಕೆ ಹೋಗ್ತದೆ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ ಎಲ್ಲ ಚಿರಪರಿಚಿತವಾದದ್ದು. ಆಗಾಗ ಈ ಸಾಲುಗಳಲ್ಲಿ ಕೇಳುತ್ತಲೇ ಬರುತ್ತಿರುತ್ತೇವೆ. ಸುಳ್ಳು ಸಾಕ್ಷ್ಯ ಕುರಿತು ನಾವು ಮೊನ್ನೆ ನೋಡಿದ್ವಿ. ಅದಾದ ನಂತರ ಈ ಸ್ವಾಮಿಯ ಮೌನ ಅದರ ಹಿಂದಿರುವ ಸತ್ಯವನ್ನು ಗ್ರಹಿಸಿದೆ. ಅದಾದ ನಂತರ ದೇವರ ವಾಕ್ಯ ಹೀಗೆ ಹೇಳ್ತದೆ, 26:63 ಮೊದಲನೇ ಪದ ಗಮನಿಸಿ. ಆಗ ಯಾರು? ಮಹಾಯಾಜಕನು ನಿನಗೆ ಜೀವಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಅನ್ನಲಾಗಿ. ಉತ್ತರ ಸಾಧಾರಣವಾಗಿತ್ತೋ ಇಲ್ವೋ ಹೇಳಿ? ನಮಗೂ ನಿಮಗೆ ಕೇಳಿದ್ರೆ ಏನು ಹೇಳ್ತಾ ಇದ್ವಿ? ಎಸ್ ಸರ್ ನೋ, ಎಸ್ ಸರ್ ನೋ, ಇಷ್ಟೇ ಪ್ರಶ್ನೆ ಅದರಲ್ಲಿ, ಅದಕ್ಕೆ ಉತ್ತರ. ಆದರೆ ಯೇಸು ಸ್ವಾಮಿ ಕೊಟ್ಟ ಉತ್ತರನೇ ಬೇರೆ ರೀತಿಯಾಗಿತ್ತು. ಏನು ಯೇಸು ಸ್ವಾಮಿ ಹೇಳ್ತೆ? ನೀನೇ ಹೇಳಿದ್ದಿ, ಅಂದರೆ ಯು ಚೂಸ್ ವಾಟ್ ಎವರ್ ಇಟ್ ಇಸ್. ಇಫ್ ಯು ಸೇ ಎಸ್ ಎಸ್, ಇಫ್ ಯು ಸೇ ನೋ ನೋ, ನೀನೇ ಹೇಳಿದ್ದಿ. ಆಮೇಲೆ ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು. ಈ ಉತ್ತರದಲ್ಲಿ ಯೇಸು ಸ್ವಾಮಿ ಏನು ಹೇಳ ಬಯಸಿದ್ದಾನೆ? ಇವತ್ತು ಯೇಸು ಸ್ವಾಮಿ ಏನಾಗಿದ್ದಾರೆ? ಇಬ್ರಿಯರ ಪತ್ರ 7ನೇ ಅಧ್ಯಾಯದ 25ನೇ ವಚನದಲ್ಲಿ ತಂದೆಯ ಬಲಗಡೆಯಲ್ಲಿ ಆಸನಾರೂಢನಾಗಿರುವ ಮಹಾಯಾಜಕನಾಗಿದ್ದಾನೆ. ಸೊ ಯೇಸು ಸ್ವಾಮಿಯ ಉತ್ತರ ಹೇಗಿತ್ತು ಅಂದರೆ ಮಹಾಯಾಜಕನಿಗೆ, ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ಯು ಅಂತ. ಈಗ ಬದಲಾಗುವ ಸಮಯ ಬಂದದೆ. ಯಾರು ಮಹಾಯಾಜಕತ್ವವನ್ನು ಕಿತ್ತುಕೊಳ್ಳಬಾರದು. ಇಟ್ ಇಸ್ ನಾಟ್ ಅಲೌಡ್. ಗಾಡ್ ಶುಡ್ ನಾಮಿನೇಟ್, ಯು ಶುಡ್ ವೇಟ್ ಟಿಲ್ ದೆನ್. ಅಲ್ಲಿವರೆಗೂ ಕಾಯ್ಬೇಕು, ನೀನು ಅಲ್ಲಿವರೆಗೂ ಕಾಯ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಧರ್ಮಶಾಸ್ತ್ರವನ್ನು ನೆರವೇರಿಸುವವನಾಗಿ ಕಾಣಿಸಿಕೊಂಡಿದ್ದಾನೆ. ತನ್ನ ನ್ಯಾಯ ವಿಚಾರಣೆಯಲ್ಲಿಯೂ ತೀವ್ರವಾದ ಶಿಕ್ಷೆಯ ನಡುವೆಯಲ್ಲಿಯೂ ಧರ್ಮಶಾಸ್ತ್ರದ ಅರಿವು, ಆ ಪ್ರಜ್ಞೆ ಅವನನ್ನು ಬಿಟ್ಟು ಹೋಗಲೇ ಇಲ್ಲ. ಇಟ್ ವಾಸ್ ನಾಟ್ ಅಟ್ ಆಲ್ ಎಮೋಷನಲ್ ಅಟ್ ಆಲ್. ಭಾವುಕನಾಗಿ ಎಲ್ಲಿಯೂ ಕೂಡ ಶಾಸ್ತ್ರಗಳನ್ನು ಉಲ್ಲಂಘಿಸದೆ ಇದ್ದವನು. ಸೊ ಈ ಮೊದಲನೇ ಸಾಲಿನ ಉತ್ತರದಲ್ಲಿ ಈತನು ಮಹಾಯಾಜಕನೆಂದು ಪ್ರಸ್ತಾಪಿಸ್ತಾ ಇದ್ದಾನೆ. ಆಮೇಲೆ ಎರಡನೇ ಸಾಲಿನ ಉತ್ತರದಲ್ಲಿ ಏನು ಹೇಳ್ತಾ ಇದ್ದಾನೆ? ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣಿರಿ. ಏನು? ವಾಟ್ ಈಸ್ ದಿ ರೆಫರೆನ್ಸ್? ಡ್ಯಾನಿಯಲ್ 7:13 ನೀವು ಓದ್ರಿ, ಮನೆಯಲ್ಲಿ ಹೋಗಿ ದಾನಿಯಲ್ ಅಂತ 7ನೇ 13ನೇ ವಚನದಿಂದ ಓದ್ರಿ.
ಈಸ್ ಟೆಲ್ಲಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಬಿ ದಿ ಕಿಂಗ್. ಈ ಸಾಲಿನಲ್ಲಿ ಎರಡೂ ಹೇಳ್ಬಿಡ್ತಾ ಇದ್ದಾನೆ. ಮೆಸ್ಸಿಯನ್ನೆನಿಸಿಕೊಳ್ಳುವವನು ಈ ಎರಡೂ ಅಲಂಕಾರವನ್ನು ಹೊಂದಿರಬೇಕು. ಅವನು ಮಹಾಯಾಜಕನೂ ಆಗಿರಬೇಕು, ಅವನು ಅರಸನೂ ಕೂಡ ಆಗಿರಬೇಕು. ಆಗ ಅದು ಪರಿಪೂರ್ಣ. ಮೆಸ್ಸಿಯನ ಗುಣಲಕ್ಷಣ ಸಂಪೂರ್ಣವಾಗುವುದು. ತನ್ನ ನ್ಯಾಯ ವಿಚಾರಣೆಯ ಸಂದರ್ಭದಲ್ಲಿ ಸಂಯಮವಾಗಿ ಯೇಸು ಸ್ವಾಮಿ ವಿಚಾರಣೆಗೆ ಹೌದೋ ಇಲ್ಲವೋ ಅನ್ನುವ ಪ್ರಶ್ನೆಗೆ ಕೊಟ್ಟ ಉತ್ತರ ಏನಂದ್ರೆ, ತನ್ನ ಪರಿಚಯ, ಮುಂದೆ ನಾನೇನಾಗ್ತೀನಿ ಅಂತ. ಏನಾಗಬೇಕು? ನಾನು ಮಹಾಯಾಜಕನಾಗ್ತೀನಿ, ನಾನು ಅರಸನಾಗ್ತೀನಿ. ದಟ್ ಕಂಪ್ಲೀಟ್ಸ್ ಹೂ ದಿ ಮಸಾಯ ಈಸ್. ಈಗ ಯಾರಿಗೂ ಉತ್ತರ ಕೊಡ್ತಾ ಇದ್ದಾನೆ? ಈ ಪ್ರಶ್ನೆಗೆ ಯೇಸು ಸ್ವಾಮಿ ಯಾರಿಗೂ ಉತ್ತರ ಕೊಡ್ತಾ ಇದ್ದಾನೆ? ಮಹಾಯಾಜಕನಿಗೆ ಉತ್ತರ ಕೊಡ್ತಾ ಇರೋದು. ಆದರೆ ಇನ್ನೂ ಮಹಾಯಾಜಕನು ಆ ಸ್ಥಾನ ಖಾಲಿ ಆಗಿಲ್ಲ. ಹೇಗೆ ನೆರವೇರುತ್ತೆ ಮುಂದೆ ನೀವು ನೋಡ್ರೆ ಗೊತ್ತಾಗತ್ತೆ. ಆಗ ಮಹಾಯಾಜಕನು ಏನ್ ಮಾಡ್ತಾನೆ? 65ನೇ ವಚನ, ತನ್ನ ಬಟ್ಟೆಗಳನ್ನು ಹರಕೊಂಡು. ಏನು ಹೇಳ್ತದೆ? ಉಲ್ಲಂಘನೆಯೋ ಇಲ್ಲವೋ? ಧರ್ಮಶಾಸ್ತ್ರದ ಉಲ್ಲಂಘನೆಯೋ ಇಲ್ಲವೋ? ಬಟ್ಟೆಗಳನ್ನು ಹರಕೊಂಡ್ರೆ ಅಭಿಷೇಕ ತೈಲ ಹೊಂದಿರುವ, ದೇವರ ದೀಕ್ಷಾ ವಸ್ತ್ರಗಳನ್ನು ಧರಿಸಿಕೊಂಡಿರುವ ಮಹಾಯಾಜಕನು ತಲೆ ಕೂದಲನ್ನು ಕೆಡಿಸಿಕೊಳ್ಳಬಾರದು, ಅವನು ತನ್ನ ಬಟ್ಟೆಗಳನ್ನು ಹರಕೊಳ್ಳಬಾರದು. ಇದು ಷರತ್ತು. ಈ ರೀತಿಯಾಗಿ ಉಲ್ಲಂಘನೆ ಮಾಡಿದರೆ ಏನು ಸಂದೇಶವನ್ನ ಸಂದಾಯ ಮಾಡುತ್ತಿದ್ದಾನೆ? ನಾನು ನನ್ನ ಮಹಾಯಾಜಕತ್ವ ಸ್ಥಾನವನ್ನ ಬಿಟ್ಟು ಕೊಡ್ತಾ ಇದ್ದೀನಿ. ದಟ್ಸ್ ವೈ ವೆನ್ ವಿ ಆರ್ ಎಮೋಷನಲ್, ಡೋಂಟ್ ಸ್ಪೀಕ್ ಎ ವರ್ಡ್, ಡೋಂಟ್ ಆಕ್ಟ್ ಎನಿಥಿಂಗ್. ಗೊತ್ತಿಲ್ಲ ಏನೇನು ನಡೆದೋಗುತ್ತೋ ನಮ್ಮ ಜೀವನದಲ್ಲಿ. ಇದನ್ನೇ ಹೇಳಿದ್ದ ದೇವರು, ಡೋಂಟ್ ಬಿಕಮ್ ಎಮೋಷನಲ್. ಇಲ್ಲಿ ಇನ್ನೂ ಯಾರೂ ಸತ್ತೇ ಇರಲಿಲ್ಲ ಭಾವುಕನಾಗುವುದಕ್ಕೆ, ಅವನ ಮನೆಯವರು ಸತ್ತಿರಲಿಲ್ಲ. ಹೆಂಗೆ ದೇವರ ಪ್ರವಾದನೆಗಳು ತಕ್ಕ ಸಮಯಗಳಲ್ಲಿ ನೆರವೇರುತ್ತದೆ ಎಂಬುದಾಗಿ ಶಾಸ್ತ್ರದ ನೆರವೇರುವಿಕೆಯನ್ನು ಸುವಾರ್ತೆಗಳು ಅದ್ಭುತವಾಗಿ ದಾಖಲಿಸಿದೆ. ಆರೋನನ ವಂಶಾವಳಿ, ಅಬಿಯನ ವರ್ಗಕ್ಕೆ ಸೇರಿದ ಸ್ನಾನಿಕನಾದ ಯೋಹಾನನು ಯಾಜಕನಾಗಿ ಯೇಸುಸ್ವಾಮಿಗೆ ಸ್ನಾನ ಮಾಡಿಸ್ತಾನೆ. ಈಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಳ್ಳುವುದರ ಮೂಲಕ ಈ ಸೇಯಿಂಗ್, ಐ ಆಮ್ ಗಿವಿಂಗ್ ಮೈ ವೇ, ಬಿಟ್ಕೊಟ್ಬಿಡ್ತಾ ಇದ್ದೀನಿ. ಈಗ ಸ್ಥಾಪನೆ ಆಗಬೇಕೋ ಇಲ್ವೋ? ಸ್ಥಳ ಖಾಲಿ ಇಲ್ಲ, ಇವಾಗ ಸ್ಥಳ ಖಾಲಿ ಇಲ್ಲ. ಸೊ ಅದಕ್ಕೆ ಯೇಸುಸ್ವಾಮಿ ತನ್ನ ಮರಣದಲ್ಲಿ ಎಲ್ಲ ತೀರುತ್ತೆಂದು ಮಹಾಶಬ್ದದಿಂದ ಕೂಗಿದಾಗ ವಾಟ್ ಹ್ಯಾಪನ್ಡ್? ದೇವಾಲಯದ ತೆರೆಯು ಹರಿಯಿತು. ಇದು ಕೂಡ ಒಂದು ಪರಿಪೂರ್ಣವಾದ ಪ್ರವಾದನೆ. ಇಟ್ ಈಸ್ ಓಪನ್ ನಾವ್. ಈಗ ಬರೀ 12 ಕುಲಕ್ಕೆ ಮಹಾಯಾಜಕನೆಂದು ಸೀಮಿತವಾಗಿಲ್ಲ. ಈಗ ಎಲ್ಲರಿಗೂ ಕೂಡ ಈತನು ಮಹಾಯಾಜಕನು, ಎಲ್ಲರಿಗೂ ಕೂಡ ಮಹಾಯಾಜಕನು. ಹಾಗಾಗಿ ಆ ನಿಷೇಧ ಅಡ್ಡಗೋಡೆಯನ್ನು ತನ್ನ ಮರಣದಲ್ಲಿ ಅದನ್ನು ಹರಿದು ಆತನ ಸಮಕ್ಷಮಕ್ಕೆ ಬರುವ ಮಾರ್ಗವನ್ನು ಸ್ವತಂತ್ರಗೊಳಿಸಿದ್ದಾನೆ. ಯಾರು ಯಾವಾಗ ಬೇಕಾದರೂ ಬರಬಹುದು. ಈತನ ಮಹಾಯಾಜಕತ್ವ ಹೇಗೆ? ಮೆಲ್ಕಿಜೆದೇಕನ ಮಹಾಯಾಜಕತ್ವದಂತೆ ಸದಾ ಕಾಲಕ್ಕೂ ಇರುವ ಮೆಲ್ಕಿಜೆದೇಕನ ಮಹಾಯಾಜಕತ್ವದಂತೆ. ಮೆಲ್ಕಿಜೆದೇಕನ ಸ್ವಭಾವವೇನು? ಸಾಲೇಮಿನ ಅರಸನು, ನೀತಿಯ ರಾಜನು, ಸಮಾಧಾನದ ಪ್ರಭುವು. ಯಾಜಕನ ಉದ್ಯೋಗವನ್ನ ಅಬ್ರಾಮನಲ್ಲಿ ನೆರವೇರಿಸಿದವನು. ಅದೇ ಥರದ ಸದಾಕಾಲ ನೋಡಿ ಎಷ್ಟು ಚೆನ್ನಾಗಿದೆ.
7ನೇ ಅಧ್ಯಾಯದ ಇಬ್ರಿಯರ ಪತ್ರ 7ನೇ ಅಧ್ಯಾಯ. ಹೂ ಈಸ್ ಜೀಸಸ್ ಟು ಯು? ಯೇಸು ಯಾರು ಅನ್ನೋದನ್ನು ಒಂದು ವೇಳೆ ಇನ್ನೊಂದು ಆಯಾಮದಲ್ಲಿ ಪರಿಚಯಿಸುವುದಿದ್ದರೆ 24, 25, 26ನೇ ವಚನವನ್ನು ನಾವು ಓದಿಕೊಳ್ಳೋಣ. 24, 25, 26ನೇ ವಚನವನ್ನು ಇಬ್ರಿಯರ ಪತ್ರ 7ನೇ ಅಧ್ಯಾಯ ಓದಿಕೊಳ್ಳೋಣ. ಆತನಾದರೋ ಸದಾ ಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂಥದ್ದಲ್ಲ. ಆದ ಕಾರಣ ಆತನು ತನ್ನ ಮೂಲಕ, ನೋಡಿ ಮಹಾಯಾಜಕನ ಕೆಲಸ ಏನು ನೋಡಿ, ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ನಾನೇ ಮಾರ್ಗ ಸತ್ಯ ಜೀವ, ನನ್ನ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು. ತನ್ನ ಮೂಲಕ ದೇವರ ಬಳಿಗೆ ಬರುವವರಿಗೆ ಸಂಪೂರ್ಣ ರಕ್ಷಣೆ. ಇಟ್ ಇಸ್ ಅ ಪ್ರಾಮಿಸ್, ಇಟ್ ಇಸ್ ಅ ನೋ ಅದರ್ ವೇ. ಈ ಮಹಾಯಾಜಕನ ಮೂಲಕವಾಗಿಯೇ ದೇವರ ಬಳಿಗೆ ಬರುವುದು, ನೋ ಅದರ್ ವೇ. ಮಾರ್ಗ ಸ್ಥಾಪನೆ ಆಗಿದೆ. ಆಮೇಲೆ ನೋಡ್ರಿ, ಅವರಿಗೋಸ್ಕರ ಏನು ಮಾಡ್ತಾನೆ ಅವನು? ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಈ ಮಹಾಯಾಜಕನ ಲಕ್ಷಣ ಏನು? 26ನೇ ವಚನ ಚೆನ್ನಾಗಿ ಬರೀತಾನೆ ಇಬ್ರಿಯರಗ. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಇವನ ಗುಣಲಕ್ಷಣ ಏನು? ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿದ್ದಾನೆ. ದಿಸ್ ಇಸ್ ವಾಟ್ ಅವರ್ ಹೈ ಪ್ರೀಸ್ಟ್ ಇಸ್. ಏನು ಸರ್, ಆಕಾಶ ಮಂಡಲಗಳಿಗಿಂತ ಉನ್ನತರಾಗಿದ್ದಾನೆ ಅಂದ್ರೆ ಏನರ್ಥ? ತನ್ನ ಮರಣದಲ್ಲಿ ಮರಣಾಧಿಕಾರಿಯನ್ನು ಸೋಲಿಸಿದ್ದಾನೆ. ತನ್ನ ಪುನರುತ್ಥಾನದಲ್ಲಿ ನಿರೀಕ್ಷೆಯನ್ನು ಪ್ರಥಮ ಫಲವಾಗಿ ನಮ್ಮೆಲ್ಲರ ಮುಂದೆ ಪ್ರಸ್ತಾಪಿಸಲ್ಪಟ್ಟಿದ್ದಾನೆ. ಈಗ ಸೋತವರು ಯಾರು? ಆಕಾಶ ಮಂಡಲದಲ್ಲಿ ಕಣ್ಣಿಗೆ ಕಾಣದೇ ಇರುವ ಆದರೆ ಸೈತಾನನ ಅಧಿಪತಿಯ ವರ್ಗಗಳು. ಈಗ ಆಕಾಶ ಮಂಡಲಗಳನ್ನು ದಾಟಿ ಹೋಗ್ಬೇಕಲ್ಲ, ಹೇಗೆ ನಿಂತಿರ್ಬೋದು ಅವರು? ಆಕಾಶ ಮಂಡಲಗಳನ್ನು ದಾಟಿ ಹೋಗುವಾಗ ಅಲ್ವಾ? ಒಬ್ಬ ವೈರಿ ನಿನ್ನ ಪಾಳ್ಯದಲ್ಲಿ ಬಂದ್ರೆ ಏನ್ ಮಾಡ್ತಾನೆ? ಘರ್ಷಣೆ ಆಗತ್ತೆ. ಗೆದ್ದವನೊಬ್ಬನು ನಿನ್ನ ಪಾಳ್ಯದಲ್ಲಿ ಹಾದು ಹೋದ್ರೆ ಸೋತವ್ರು ಹೇಗೆ ಗೌರವಿಸ್ಬೇಕು? ಬೌ ಡೌನ್. ಆಕಾಶ ಮಂಡಲದಲ್ಲಿ ಕಣ್ಣಿಗೆ ಕಾಣದೇ ಇರುವ ದುರಾತ್ಮನ ಈ ಎಲ್ಲ ವರ್ಗದವರು ಈತ ಜಯಿಸಿದವನಾಗಿ ದಾಟಿ ಹೋಗುವಾಗ ದೇ ಹ್ಯಾವ್ ಸಿಂಪ್ಲಿ ಸರೆಂಡರ್ಡ್. ನಿನ್ನ ಮಹಾಯಾಜಕನಿಗಿರುವ ಶ್ರೇಷ್ಠವಾದ ಅಧಿಕಾರ ಇದು, ಶ್ರೇಷ್ಠವಾದ ಅಧಿಕಾರ. ಅದಕ್ಕೆ ಹೇಳಿರೋದು ಯೋಹಾನ 1:4 ನಿನ್ನೊಳಗೆ ಇರುವವನು ಹೊರಗಿನವನಿಗಿಂತ ಹೆಚ್ಚಿನವನು. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಈತನು ಹೆಚ್ಚಿನವನು, ಯಾವ ಕ್ಷೇತ್ರದಲ್ಲಿ ಈತನು ಹೆಚ್ಚಿನವನು, ಈತನ ಸರಹದ್ದುಗಳು ಯಾವುದು? ಸ್ವರ್ಗ, ಮರ್ತ್ಯ, ಪಾತಾಳ. ಈತನು ಹೆಚ್ಚಿನವನು. ಈತನು ಅಲ್ಲೆಲ್ಲ 3 ಲೋಕದಲ್ಲಿಯೂ ಕೂಡ ಉಚ್ಚಾರವಾಗುವಂತ ಉನ್ನತೋನ್ನತವಾದ ನಾಮ. ಈತನು ನಿನ್ನೊಳಗಡೆ ಇದ್ದಾನೆ. ಈತನು ನಿನ್ನೊಳಗೆ ಸುಮ್ಮನೆ ಅಲ್ಲ, ತನ್ನ ಮರಣದ ಮೂಲಕ ಈತನು ಪ್ರತಿಷ್ಠಿತನಾಗಿದ್ದಾನೆ, ಪ್ರತ್ಯೇಕಿಸಿಕೊಂಡಿದ್ದಾನೆ, ಪರಿಶುದ್ಧನಾಗಿದ್ದಾನೆ, ನಿಷ್ಕಳಂಕನಾಗಿದ್ದಾನೆ. ನಿನ್ನನ್ನು ಪ್ರತಿನಿಧಿಸುವ ಮಹಾಯಾಜಕನಾಗಿ ತಂದೆಯ ಬಲಗಡೆಯಲ್ಲಿ ನಿಂತಿದ್ದಾನ, ಕೂತಿದ್ದಾನ? ನಿಜವಾಗಿ ಹೇಳಿ, ಪ್ರತಿ ಸಾರಿ ನೀವು ಇದನ್ನು ಅರಿಕೆ ಮಾಡ್ತೀರಾ? ಕೂತಿದ್ದಾನೆ. ಹಳವಡಂಬಡಿಕೆ ಮಹಾಯಾಚಕರು ಕೂತುಕೊಳ್ಳುವ ಅವಕಾಶವೇ ಇಲ್ಲ. ದೇ ಆಲ್ವೇಸ್ ಹ್ಯಾವ್ ಟು ಸ್ಟ್ಯಾಂಡ್. ಕೂತ್ಕೊಳ್ಳೋದಕ್ಕೂ ನಿಂತ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಬೈಬಲ್ನಲ್ಲಿ? ಕೂತ್ಕೊಳ್ಳೋದು ಅಪೂರ್ಣ, ನಿಂತ್ಕೊಳ್ಳೋದು ಅಪೂರ್ಣ. ಕೂತ್ಕೊಂಡ್ರೆ ಅಧಿಕಾರ.
ಕೂತ್ಕೊಂಡ್ರೆ ಅದಕ್ಕೆ ಮೊದಲನೇ ಪಸ್ಕದಲ್ಲಿ ಯಾರೂ ಕೂತ್ಕೊಂಡಿರಲ್ಲ. ಐಗುಪ್ತ ದೇಶದಲ್ಲಿ ನಿಂತುಕೊಂಡು ಕೆರೆಗಳನ್ನು ಮೆಟ್ಟಿಕೊಂಡು ಮೊದಲನೇ ಪಸ್ಕ. ಆದರೆ ಯೇಸುಸ್ವಾಮಿ ಪಸ್ಕ ಹಬ್ಬ ಆಚರಿಸುವಾಗ ಹೊರಗಿದ್ದಂತೆ ಅವನು. ದಟ್ ಮೀನ್ಸ್ ಐ ಆಮ್ ಲಿಬರೇಟೆಡ್, ನಾನು ಸ್ವತಂತ್ರ. ಆತನ ತಂದೆಯ ಬಲಗಡೆಯಲ್ಲಿ ಕೂತಿದ್ದಾನಂದ್ರೆ ದ ಮೋಸ್ಟ್ ಪವರ್ಫುಲ್, ನಥಿಂಗ್ ಮೋರ್ ಪವರ್ಫುಲ್ ದೆನ್ ದಟ್. ಮೋಸ್ಟ್ ಪವರ್ಫುಲ್. ತಂದೆಯ ಬಲಗಡೆ ಅಧಿಕಾರ, ಕೂತಿದ್ದಾನೆ ಮತ್ತೆ ಅಧಿಕಾರಯುಕ್ತವಾಗಿ. ನಾವು ಯು ನೋ ಹೂ ಅವರ್ ಜೀಸಸ್ ಇಸ್. ನನ್ನ ನಿನ್ನ ಯೇಸುಸ್ವಾಮಿ ಏನಾಗಿದ್ದಾನೆ? ನಮ್ಮ ಪ್ರತಿನಿಧಿಯಾಗಿ ಪರಲೋಕದಲ್ಲಿ ಆತನಿದ್ದಾನೆ. ಅಧಿಕಾರದಿಂದ ಕೂಡಿದವನಾಗಿದ್ದಾನೆ. ಮಹಾಯಾಜಕನು ಉಲ್ಲಂಘಿಸಿದ ಆ ಉಲ್ಲಂಘನೆಯ ಉದ್ದೇಶ ಜಾಗ ಬಿಟ್ಕೊಟ್ಬಿಟ್ಟ. ಅವನಿಗೆ ಗೊತ್ತಿಲ್ಲ ಇದು ಹೆಂಗೆಲ್ಲ ನಡೆಯುತ್ತೆ ಅಂತ. ಅವನಿಗೆ ಗೊತ್ತಿಲ್ಲ ಹಿಂಗೆ. ಸೊ ಡೋಂಟ್ ಬಿ ಸರ್ಪ್ರೈಸ್ಡ್ ಇಫ್ ದರ್ ಇಸ್ ನೋ ಥರ್ಡ್ ಟೆಂಪಲ್. ಓಕೆ, ದೇವಾಲಯ ಇನ್ನೂ ಕಟ್ಟಲಿಲ್ಲ ಅಂದರೆ ಉದ್ದೇಶ ಇದೆ. ಯಾಕಂದರೆ ಕಟ್ಟಿಬಿಟ್ರೆ ಇದನ್ನೆಲ್ಲ ಶುರು ಮಾಡ್ತಾರೆ ಇವರು. ಅವಶ್ಯ ಇಲ್ಲ ಇವಾಗ. ಬಿಕಾಸ್ ಈಸ್ ಅವರ್ ಹೈ ಪ್ರೇಸ್ಟ್. ಒನ್ಸ್ ಫಾರ್ ಆಲ್ ಈಸ್ ಸ್ಯಾಕ್ರಿಫೈಸ್ಡ್. ತನ್ನ ಯಜ್ಞದಲ್ಲಿ ಎಲ್ಲ ಹಿಂದಿನ ಯಜ್ಞಗಳಿಗೆ ಪರಿಪೂರ್ಣವಾದ ಯಜ್ಞವನ್ನು ತನ್ನನ್ನೇ ಅರ್ಪಿಸಿಕೊಳ್ಳುವುದರ ಮೂಲಕ ಸ್ಥಾಪಿಸಿದ. ದೇರ್ ಇಸ್ ನೋ ಮೋರ್ ದೆನ್ ಸ್ಯಾಕ್ರಿಫೈಸ್ ದೆನ್ ಜೀಸಸ್. ಎಸ್ ಫಿನಿಶ್ಡ್. ಇದನ್ನು ಪೂರ್ಣವಾಗಿ ಗ್ರಹಿಸಿಕೊಳ್ಳಬೇಕು. ಬಿಕಾಸ್ ವೈ ಐ ಟೆಲ್, ತಾನು ಕೆಲಸವನ್ನು ಮುಗಿಸಿದ ದೇರ್ ಆರ್ ಪೀಪಲ್ ಹೂ ಸ್ಟಿಲ್ ಸೇ ಇನ್ನೂ ಯೇಸುಸ್ವಾಮಿಯ ಕೆಲಸ ಅಪೂರ್ಣವಾಗಿದೆ ಅಂತ. ಬಿ ಕೇರ್ಫುಲ್ ವಿತ್ ದೋಸ್ ಕೈಂಡ್ ಆಫ್ ಟೀಚಿಂಗ್ಸ್. ಡೋಂಟ್ ಗಿವ್ ಇಯರ್. ಇಟ್ ಈಸ್ ಫಿನಿಶ್ಡ್. ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದಾನೆ ಅವನು. ನಾನು ನೀನು ಅದಕ್ಕೆ ಆ್ಯಡು ಮಾಡೋದು ಬೇಡ, ಸಬ್ಟ್ರಾಕ್ಟು ಮಾಡೋದು ಬೇಡ. ಬಿಲೀವ್ ಇನ್ ದ ಫಿನಿಶ್ಡ್ ವರ್ಕ್ ಆಫ್ ಜೀಸಸ್. ತಾನು ಪೂರ್ಣಗೊಳಿಸಿರುವ ಆ ಕ್ರಿಯೆಯಲ್ಲಿ ನಂಬಿಕೆ ಇಡೋಣ. ನಮ್ಮ ಪರ ಪ್ರತಿನಿಧಿಸುವ ಮಹಾಯಾಜಕನು ನಮ್ಮ ಪರವಿದ್ದಾನೆ. ನಮಗೋಸ್ಕರ ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತಲೇ ಇರುತ್ತಾನೆ. ಅದಕ್ಕೋಸ್ಕರ ಅವನು ಬದುಕಿದವನಾಗಿದ್ದಾನೆ. ಸದಾ ಕಾಲಕ್ಕೂ ಇರುವ ಮೆಲ್ಕಿಜೆದೇಕ ತರಹ ಮಹಾಯಾಜಕನಾಗಿದ್ದಾನೆ. ಈತನ ಮೆಸ್ಸಿಯನು ಹೇಗೆ? ಈತನು ಮಹಾಯಾಜಕನೂ ಹೌದು, ಈತನು ಅರಸನು ಕೂಡ ಹೌದು. ಯೇಸುಸ್ವಾಮಿ ತಾನೇ ನುಡಿದಿರುವಂಥ ಮಾತುಗಳು. ಸೊ ಬಟ್ಟೆ, ಅದಕ್ಕೆ ವೇಷಾಯನ ಗ್ರಂಥ 55ನೇ ಅಧ್ಯಾಯ ಹೇಳೋದು, ನನ್ನ ಯೋಚನೆಗಳು ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳು. ಪಾಪ ಆವತ್ತಿನ ಮಹಾಯಾಜಕನಿಗೆ ಅದು ಗೊತ್ತಾಗಲಿಲ್ಲ. ಬಟ್ ಹಿ ಪ್ಲೇಡ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಪ್ರಾಫೆಸಿ. ಆ ಪ್ರವಾದನೆ ನೆರವೇರಿಸಬೇಕಾಗಿತ್ತು. ಹಿ ಬಿಕಮ್ಸ್ ಎ ಪಾರ್ಟ್ ಆಫ್ ಇಟ್. ಸೊ ಜಾಗ ಬಿಟ್ಕೊಡ್ಬೇಕಾಗಿತ್ತು, ಜಾಗ ಬಿಟ್ಕೊಟ್ಟಿದ್ದಾನೆ. ಎಮೋಷನಲ್, ಅದಕ್ಕೆ ಎಮೋಷನಲ್ ಕ್ರಿಶ್ಚಿಯಾನಿಟಿಗೆ ಭಾಳ ಜಾಗ್ರತೆಯಿಂದಿರ್ರಿ. ಯು ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್. ಪೇತ್ರ ಹೇಳ್ದಂಗೆ ಹೇಳಬಾರ್ದು, ನಾನು ಮಾತಾಡಿದ್ದು ನನಗೆ ಗೊತ್ತಿಲ್ಲ ಅಂತ. ದಟ್ ಇಸ್ ನಾಟ್ ಕ್ರಿಶ್ಚಿಯಾನಿಟಿ ಅಟ್ ಆಲ್. ಇಟ್ ಇಸ್ ನಾಟ್ ಕ್ರಿಶ್ಚಿಯಾನಿಟಿ ಅಟ್ ಆಲ್. ಸೊ ಕರ್ತನ ಮಾತುಗಳಿಂದ ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ಎಚ್ಚರಿಸಲಿ. ಮಹಾಕಾರ್ಯ. ಆತನ ಮಹಾಯಾಜಕನಾಗಿ ಸ್ಥಾಪಿಸಲ್ಪಟ್ಟಿದ್ದಾನೆ. ಲೇವಿ ಕುಲದವನಲ್ಲ ಅವನು, ಆದರೂ ಕೂಡ ಮಹಾಯಾಜಕನಾಗಿ ಸ್ಥಾಪಿಸಲ್ಪಟ್ಟಿದ್ದಾನೆ. ಅರಸನಾಗಿ ಬರಲಿಕ್ಕಿದ್ದಾನೆ. ಈತನೇ ಮೆಸ್ಸಿಯನು. ಕರ್ತನ ಮಾತುಗಳನ್ನು ಆಶೀರ್ವದಿಸಿಕೊಡ್ಲಿ. ನಮ್ಮ ಹೃದಯಗಳಲ್ಲಿ ಈತನನ್ನು ಪ್ರತಿಷ್ಠಿಸೋಣ. ಈತನು ಪವಿತ್ರನು, ಪರಿಶುದ್ಧನು, ನಿಷ್ಕಳಂಕಿಯು, ನಿರ್ದೋಷಿಯು, ಪಾಪಿಗಳಲ್ಲಿ ಸೇರದವನು, ಪ್ರತ್ಯೇಕವಾಗಿರುವವನು, ನಮಗೋಸ್ಕರ ಬೇಡಲು ಸದಾ ಬದುಕುವವನಾಗಿದ್ದಾನೆ. ಮೌನವಾಗಿರೋಣ. ಆರಾಧನೆಯ ಭಾವದಿಂದ ಈತನನ್ನು ಮಾನಿಸೋಣ, ಗೌರವಿಸೋಣ, ಸನ್ಮಾನಿಸೋಣ. ಕರ್ತನೆ, ಕ್ರೂಜೆ ಹಿಂಸೆಯ ನಡೆಗಳು ಒಂದೆಡೆಯಾದರೆ, ಅನ್ಯಾಯದ ನ್ಯಾಯ ವಿಚಾರಣೆ ಎಂದು ನಾವು ನಮ್ಮ ಶಬ್ದಗಳಲ್ಲಿ ಅದನ್ನು ಪ್ರಸ್ತಾಪಿಸಿದ್ದಾಗ್ಯೂ, ದೇವರೇ, ನಿನ್ನ ಕ್ರಿಯೆಗಳು ನಿರಂತರವಾಗಿ ಅವೆಲ್ಲವುಗಳ ಮಧ್ಯದಲ್ಲಿ ನೆರವೇರುತ್ತಲೇ ಇದೆ ಎಂಬುದಾಗಿ ಗ್ರಹಿಸಿಕೊಳ್ಳಿಕ್ಕಾಗುವ ಹಾಗೆ ನಮ್ಮ ಕಣ್ಣುಗಳನ್ನು ತೆರೆಯಪ್ಪ.
ನಮ್ಮ ಬುದ್ಧಿಯನ್ನು ತೆರೆ, ಶಾಸ್ತ್ರವಚನ ಗ್ರಹಿಸುವಂತೆ ಸಹಾಯಿಸು. ಎಷ್ಟೆಷ್ಟೋ ಗೂಢಾರ್ಥಗಳನ್ನು ನೀನು ನಮಗೋಸ್ಕರ ಬರೆಸಿಟ್ಟಿದ್ದೀಯಪ್ಪ, ಬರೆಸಿಟ್ಟಿದ್ದೀಯ. ಹೌದು, ನೀನು ಮಹಾಯಾಜಕನೇ, ಹೌದು ನೀನು ಅರಸನೇ. ಮತ್ತೆ ನಿಕೋದೇಮನು ನಿನ್ನ ಸಂಸ್ಕಾರದಲ್ಲಿ, ಶವ ಸಂಸ್ಕಾರದಲ್ಲಿ ಮತ್ತೆ ಅದೇ ಸತ್ಯವನ್ನ ಪ್ರತಿಪಾದಿಸ್ತಾನೆ, ಅದೇ ಸತ್ಯವನ್ನ ಪ್ರತಿಪಾದಿಸ್ತಾನೆ. 75 ಸೇರು ಆ ಚೂರ್ಣಗಳನ್ನು ಲೇಪನವಾಗಿ ಮಿಶ್ರಗೊಂಡು ನಿನ್ನ ದೇಹಕ್ಕೆ ಬಳಿದಾಗ ನೀನು ಅಭಿಷಿಕ್ತನು, ನೀನು ಮೆಸ್ಸಿಯನೆಂದು ಮತ್ತೆ ತನ್ನ ಕ್ರಿಯೆಗಳ ಮೂಲಕ ಅರಿಕೆಗೆ ಮುಂದಾಗ್ತಾನೆ. ಹೌದಪ್ಪ, ನೀನೇ ಕ್ರಿಸ್ತನು, ನೀನೇ ಕರ್ತನು, ನೀನೇ ಮೆಸ್ಸಿಯನು. ನನ್ನಲ್ಲಿರುವವನು, ನನ್ನೊಳಗೆ ಇರುವವನು ಹೊರಗಿನವನಿಗಿಂತ ಹೆಚ್ಚಿನವನು. ಧೈರ್ಯಗೊಳಿಸು, ಭದ್ರಗೊಳಿಸು ಸ್ವಾಮಿ. ಸ್ಥಿರಚಿತ್ತದಿಂದ ಸ್ವಸ್ಥ ಚಿತ್ತರಾಗಿ ನಿನ್ನನ್ನೇ ದೃಷ್ಟಿಸಿಕೊಂಡು ನೇಮಕವಾದ ಓಟವನ್ನು ಇಹಲೋಕದಲ್ಲಿ ಓಡ್ಲಿಕ್ಕಾಗುವ ಹಾಗೆ ಕೃಪೆಯನ್ನು ದಯಪಾಲಿಸು. ನಮ್ಮ ನಂಬಿಕೆಯನ್ನು ಹುಟ್ಟಿಸು, ನಮ್ಮ ನಂಬಿಕೆಯನ್ನು ಪೂರೈಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. ಉತ್ತಮವಾದ ದೇವ ಸಂದೇಶವನ್ನು ನೀಡಿದಂಥ ದೇವಸೇವಕರಿಗೆ ಧನ್ಯವಾದಗಳು. ಕೊನೆಯದಾಗಿ ಹಾಡುವ ಸಂಗೀತದಲ್ಲಿ 82ನೇ ಸಂಗೀತ 1 ಮತ್ತು 2ನೇ ಚರಣ. ನನ್ನ ಪ್ರೀತಿ ಕೃಪೆಯಲ್ಲಿ ಬೇರೆ ಆಶೆ ಇರದು. ಅತಿ ಪ್ರಿಯ ಯೇಸುವಲ್ಲಿ ಋತು ದೃಢವಾಯಿತು. ನಿತ್ಯವೊಂದೇ ವಾಕ್ಯವು ಸಂಗೀತವಾಹುದು. ಸುಖ ದುಃಖ ಕಾಲದಲ್ಲಿ ಪ್ರೀತಿ ಕೃಪೆಯಾತನಲ್ಲಿ ಪ್ರೀತಿಯಿಂದ ನಿನ್ನೆ ದಾಸ ಹಿಂಸೆ ಮಾಡತಾನವು. ಚಿಂತೆ ಮೋದನಾದ ಕಷ್ಟ ಹುಟ್ಟೋದೆಂತ ಬಾಲೇನು. ಯೇಸು ಆಜ್ಞೆ ಕೊಡಲು ತೀಕ್ಷ್ಣ ಮೃತ್ಯುವಂತೆನು. ಸುಖ ದುಃಖ ಕಾಲದಲ್ಲಿ ಪ್ರೀತಿ ಕೃಪೆಯಾತನಲ್ಲಿ. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪದ್ಯ ರೂಪದಲ್ಲಿ ಹಾಡಿಕೊಳ್ಳೋಣ. ನಂತರ ದೇವಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಲು ವಿನಂತಿಸಿಕೊಳ್ಳುತ್ತೇನೆ. ಪರಲೋಕ ಜನಕನೇ ಭವದ ವಿಧಾನವು ನಿರುತವು ಪಾವನವಾಗಿರಲಿ. ಸುರಚಿರವಾಗಿ ಅನೇಕಯ ರಾಜ್ಯವು ಧರೆಯಲ್ಲಿ ನೆಲೆಸಲಿ ಸ್ಥಿರವಾಗಿ. ಆಮೆನ್. ಪರದ ನದಿ ನಿನ್ನ ಚಿತ್ತವು ಧರೆಯೋಳು ನೆರವೇರಲಿ ಅನುದಿನದ ಬುದ್ಧಿ. ಪರಿಪಾಲಿಸು ಎಂಬ ಕೊರತೆಯ ನೀಗಿಸು ಮನಸ್ಸು ಗುಣಾಕರ ದಯಶೀಲ. ಆಮೆನ್. ಕ್ಷಮಿಸೆಂಬ ಪಾಪಗಳನ್ನು ನಾವಿತರರ ಕ್ಷಮಿ
ಬಿಸಿದ ತೆರೆದಿದ್ದಯಾಕರನೇ ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದಾಯಕ ನೀನೇ ಆಮೆನ್. ಶೋಧನೆಯೊಳಗೆ ಸೇರಿಸದಿರು ಭೂಮಿ ಶೋಧಕನಿಂದಲೇ ತಾಯಿ ಪ್ರಭು ಸೀತನೆ ರಾಜವು ಬಲವು ಮಹಿಮೆಗಳು ಓದಯಾಧೀಶನೆ ನಿನ್ನವುಗಳು ಆಮೆನ್. ಅಪಾರವಾದ ಪ್ರೀತಿಯನ್ನು, ವರ್ಣಿಸಲಸಾಧ್ಯವಾದಂಥ ಪ್ರೀತಿಯನ್ನು ತನ್ನ ಮಗನನ್ನು ಕಳಿಸಿಕೊಡುವುದರ ಮೂಲಕ ವ್ಯಕ್ತಪಡಿಸಿರುವ ತಂದೆ ದೇವರ ಪ್ರೀತಿಯು, ತನ್ನ ಮರಣದ ಮೂಲಕ ಕೃಪೆಗೆ ಆಧಾರವಾಗಿರುವ ಯೇಸು ಕ್ರಿಸ್ತನ ಕೃಪೆಯು ನಮ್ಮಲ್ಲಿ ವಾಸವಾಗಿದ್ದು ಸಕಲ ವಿಧವಾದ ಸತ್ಯಕ್ಕೂ ಸೇರಿಸಿ ಪ್ರತಿಷ್ಠಿಸುವ ಪವಿತ್ರಾತ್ಮನ ಐಕ್ಯತೆಯೂ ಅನ್ಯೋನ್ಯತೆಯು ನೆರೆದು ಬಂದ ಸಭಿಕರೊಂದಿಗೂ ವೀಕ್ಷಿಸುವಂಥವರೊಂದಿಗೂ ಸಭೆಯ ಕುಟುಂಬಗಳೊಂದಿಗೂ ನಮ್ಮೆಲ್ಲರೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್. ಸೇನಾ ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋ ನೀನೇ ಶಕ್ತ ನಾನಾಶಕ್ತ ದಾಟಿ ಸ್ವಹಸ್ತದೋ ಜೀವದಾನ ಸೇನಾ ಪೂರ್ಣ ತೃಪ್ತಿ ಗೋಳಿಸು